ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ನ್ಯೂ ಮಾಮ್ಸ್ಗೆ ಅಂತಾನೆ ಮಾಡಿರೋ ವಿಡಿಯೋ ಅಂತಾನೆ ಹೇಳ್ಬೋದು. ಏಕೆಂದರೆ ಬೇಬಿಗೆ ಹೇಗೆ ಮಸಾಜ್ ಮಾಡೋದು, ಹಾಗೆ ಬೇಬಿಗೆ ಹಳ್ಳಿ ಸ್ಟೈಲಲ್ಲಿ ಹೇಗೆ ಸ್ನಾನ ಮಾಡಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ. ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಬಿಗೆ ಮಸಾಜ್ ಮಾಡಲಿಕ್ಕೆ ಅಂತಲೇ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಎಣ್ಣೆನ ಹಚ್ತಾ ಇದ್ದೀನಿ. ನಿಮಗೆ ಗೊತ್ತೇ ಇದೆ ಹಳ್ಳಿ ಕಡೆ ಹೇಗೆ ಅಂತ, ಯಾವುದೇ ಥರ ಆಯಿಲ್ನ ಬಳಸೋಕ್ಕೆ ಕೊಡಲ್ಲ ಮಸಾಜ್ ಮಾಡೋದಕ್ಕೆ. ಅದಕ್ಕೋಸ್ಕರ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಎಣ್ಣೆನ ಹಚ್ಚಿ ಮಸಾಜ್ ಮಾಡ್ತಾ ಇದ್ದೀನಿ. ಈ ಎಣ್ಣೆನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನೀವು ತಿಳ್ಕೊಬೇಕಾ? ಹಾಗಿದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಈ ಎಣ್ಣೆದು ರೆಸಿಪಿನ ನಿಮಗೆ ತಿಳಿಸ್ಕೊಡ್ತೀನಿ. ಬೇಬಿಗೆ ಮಸಾಜ್ ಮಾಡೋದ್ರಿಂದ ಬೇಬಿಗೆ 5 ಬೆನಿಫಿಟ್ಸ್ ಇದೆ. ಮೊದಲನೇದು ಏನಪ್ಪ ಅಂತ ಅಂದರೆ, ಬೇಬಿಗೆ ಸ್ನಾಯು ಮತ್ತು ಎಲುಬು ಇರುತ್ತಲ್ಲ, ಅದು ತುಂಬ ಸ್ಟ್ರಾಂಗ್ ಆಗುತ್ತೆ. ಮತ್ತು ಬೇಬಿಗೆ ಮಸಾಜ್ ಆಯಿಲೆಲ್ಲ ಆದಮೇಲೆ ಸ್ನಾನ ಆಗಿ ಮಲ್ಕೊಳ್ಳುತ್ತಲ್ಲ, ಆವಾಗ ಬೇಬಿ ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ. ನಾವು ಮಸಾಜ್ ಮಾಡೋದ್ರಿಂದ ಬೇಬಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಅದು ಹೇಗಪ್ಪ ಅಂತ ಅಂದರೆ, ನಾವು ಹೊಟ್ಟೆ ಭಾಗದಲ್ಲೆಲ್ಲ ಮಸಾಜ್ ಮಾಡ್ತೀವಿ ಅಲ್ವಾ, ಆವಾಗ ಪಾಪುಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಪಾಪುದು ವೆಯ್ಟ್ ಗೇನ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಬೇಬಿಗೆ ತಾಯಂದ್ರೆ ಮಸಾಜ್ ಮಾಡೋದ್ರಿಂದ ಬೇಬಿ ಮತ್ತು ತಾಯಂದ್ರ ಮಧ್ಯೆ ಇರೋ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನಾನು ಬೇಬಿಗೆ ತುಂಬ ನಿಧಾನವಾಗಿ ಮಸಾಜ್ ಮಾಡಿದ್ದೀನಿ, ಆದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ನೀವು ಬೇಬಿಗೆ ತುಂಬ ಸ್ಲೋ ಆಗಿ ಮಸಾಜ್ ಮಾಡಿ. ಬೇಬಿಗೆ ಮಸಾಜ್ ಎಲ್ಲ ಆದಮೇಲೆ ನಾನು ತೋರಿಸ್ತಿರೋ ಥರ ಪಾಪುಗೆ ಎಕ್ಸಸೈಸ್ ಮಾಡಿಸಿ. ಪಾಪುಗೆ ಎಕ್ಸಸೈಸ್ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದನ್ನು ಇನ್ನೊಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ. ಮಸಾಜ್ ಮಾಡಿ 10 ಮಿನಿಟ್ಸ್ ಆದಮೇಲೆ ಸ್ನಾನ ಮಾಡಿಸಿದ್ರೆ ಒಳ್ಳೆಯದು. ಪಾಪುಗೆ ಹಳ್ಳಿ ಕಡೆ ಎಲ್ಲ ಇದೇ ಥರ ಸ್ನಾನ ಮಾಡಿಸೋದು. ವಿಡಿಯೋ ಸ್ವಲ್ಪ ಲಾಂಗ್ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಪಾಪು ಸ್ನಾನ ಮಾಡಿಸ್ಬೇಕಾದ್ರೆ ಬೇಬಿ ಸೋಪು ಮತ್ತು ಕಡಲೆ ಹಿಟ್ಟು ಮತ್ತು ಸೀಗೆ ಪುಡಿ ಇದು 3ನ್ನೇ ಬಳಸೋದು. ಹಳ್ಳಿ ಕಡೆ ಅಜ್ಜಿದಿರಿರ್ತಾರಲ್ಲ, ನಾವೇನೇ ಹೇಳಿದ್ರು ಕೇಳಲ್ಲ. ನಾನು ಬೇಬಿಗೆ ಅಂತಲೇ ಶಾಂಪೂ ಮತ್ತು ಬೇಬಿ ಸೋಪು ತಗೊಂಡಿದ್ದೆ, ಆದರೆ ಬೇಬಿ ಸೋಪ್ ಮಾತ್ರ ಯೂಸ್ ಮಾಡ್ತಿದ್ದಾರೆ, ಶಾಂಪೂನ ಯೂಸ್ ಮಾಡ್ತಿಲ್ಲ.
ಪಾಪುಗೆ ಸ್ನಾನ ಎಲ್ಲ ಆದಮೇಲೆ ಹೊರಗಡೆ ಕರ್ಕೊಂಡ್ಬಂದು ಒಂದು ಕಾಟನ್ ಬಟ್ಟೆಯಲ್ಲಿ ಪಾಪುದು ಮೈಯೆಲ್ಲ ಚೆನ್ನಾಗಿ ಸೀಟ್ಕೊಬೇಕು. ಪಾಪುದು ಕೂದಲು ಪಾಪುದು ಮೈ ಎಲ್ಲ ಚೆನ್ನಾಗಿ ಸೀಟ್ಕೊಂಡಾದ್ಮೇಲೆ ನಮ್ಮ ಕಡೆ ಎಲ್ಲ ಕೆಂಡಕ್ಕೆ ಸಾಂಬ್ರಾಣಿ ಹೊಗೆ ಹಾಕಿ ಕೊಡ್ತಾರೆ. ಪಾಪುಗೆ ಫುಲ್ ಮೈಗೆಲ್ಲ ಕೊಡ್ತಾರೆ. ಹಾಗಂತ ತುಂಬ ಜಾಸ್ತಿ ಕೊಡೋಕೆ ಹೋಗಬೇಡಿ, ಪಾಪುಗೆ ಕಫ ಕಟ್ಟುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಕೊಟ್ಕೊತೀವಿ ಅಷ್ಟೇ. ಕಾಟನ್ ಬಟ್ಟೆಯಲ್ಲಿ ಕೆಂಡದ ಶಾಖನ ತಗೊಂಡು, ಬೇಬಿಗೆ ತುಂಬ ಸೆನ್ಸಿಟಿವ್ ಇರುತ್ತಲ್ವ ಸ್ಕಿನ್ನು, ಅದಕ್ಕೆ ಫಸ್ಟು ನಮ್ಮ ಕೈ ಇಲ್ಲಾಂದರೆ ನಮ್ಮ ಮುಖಕ್ಕೆ ಮುಟ್ಕೊಂಡು ಆಮೇಲೆ ಎದೆ ಭಾಗಕ್ಕೆ ಮತ್ತು ಹೊಟ್ಟೆ ಭಾಗಕ್ಕೆ ಮತ್ತು ಕೆನ್ನೆಗೆ ಇಷ್ಟಕ್ಕೆ ಶಾಖ ಕೊಟ್ಟರೆ ಸಾಕು. ಪಾಪುಗೆ ತಲೆಯಲ್ಲಿ ಕೂದಲಿರೋದ್ರಿಂದ ಅವಳಿಗೆ ತಲೆಗೆ ಬಟ್ಟೆ ಕಟ್ಟಿದಾಗ ತುಂಬ ಶೆಕೆ ಅನಿಸುತ್ತೆ, ಅದಕ್ಕೋಸ್ಕರ ಅವಳು ಕಟ್ಟಿಸ್ಕೊಳ್ಳಲ್ಲ. ನೀವು ದಯವಿಟ್ಟು ನಿಮ್ಮ ಪಾಪುಗೆ ಕಟ್ಟಿ ಮತ್ತು ಪಾಪುಗೆ ಚೆನ್ನಾಗಿ ಬಟ್ಟೆ ಎಲ್ಲ ಸುತ್ತಿ ರಗ್ಗೊಸಿ ಮಲಗಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.